ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಅನ್ಫಿಲ್ಟರ್ಡ್. ಸೊ ಡೇಟ್ 19, ಆಲ್ಮೋಸ್ಟ್ 9 ದಿವಸ ಆಗ್ತಾ ಬಂತು ಡ್ಯೂಟಿ ಇದು ವಾರ್ನಿಂಗ್ಸ್ದು ವೀಡಿಯೋ ಹಾಕಿ. ಯಾಕಂದರೆ ಎಲ್ಲ ವೀಡಿಯೋ ತುಂಬ ಲೆಂತ್ ಕಮ್ಮಿ ಆಗ್ತಾಯಿತ್ತು. ಸೊ ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ಇನ್ಮೇಲೆ ವೀಡಿಯೋ ಲೆಂತ್ ಕಮ್ಮಿ ಆಯ್ತಪ್ಪ ಅಂದರೆ ಶಾರ್ಟ್ಸ್ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಯಾವತ್ತು ವೀಡಿಯೋ ಲೆಂತ್ ಕಮ್ಮಿ ಆಗುತ್ತೋ ಅವತ್ತು ಶಾರ್ಟ್ಸ್ ಥರ ಬರುತ್ತೆ ವೀಡಿಯೋಸು. ಅದನ್ನು ನೋಡಿ. ಇಷ್ಟು ದಿವಸ ಈ ವೀಡಿಯೋಸ್ ಯಾವ ಥರ ನೋಡ್ತಾಯಿದ್ರು ಶಾರ್ಟ್ಸ್ನ ನೋಡಿ. ಸೊ ಇವಾಗ 11:15 ಆಗಿದೆ ಟೈಮು. ಏರ್ಪೋರ್ಟಿಗೆ ಡ್ಯೂಟಿ ಬಿದ್ದಿದೆ. ಅಪಾರ್ಟ್ಮೆಂಟಿಂದನೇ ಓಲಾದಲ್ಲಿ 497 ರೂಪಾಯಿನೂ ಕೊಟ್ಟಿದ್ದೆ 27 ಕಿಲೋಮೀಟ್ರಿಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ರೇಟ್ ಇವಾಗ ಕೊಡ್ತಾ ಇರೋದೇ ಹಂಗೆ. ಸೊ ಹಂಗಾಗಿ ಏನಾಗುತ್ತೋ ಅದನ್ನು ಕಸ್ಟಮರ್ ಹತ್ರ ಇಸ್ಕೋಬೇಕಷ್ಟೇ. ಸೊ ಬಂದಿದ್ದೀನಿ ಕಸ್ಟಮರ್ ಲೊಕೇಶನ್ಗೆ. ನೋಡೋಣ ಬನ್ನಿ. ಕರ್ಕೊಂಡೋಗಿ ಏರ್ಪೋರ್ಟ್ ಬಿಟ್ಬಿಟ್ಟು ಏರ್ಪೋರ್ಟಿಂದ ಯಾವ ಸೈಡ್ ಆಗ್ತಾನೆ ಮತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಬಂದಿದ್ದೀನಿ ಇವಾಗ ಕಸ್ಟಮರ್ ಲೊಕೇಶನ್ಗೆ. ಸೊ ಫ್ರೆಂಡ್ಸ್, ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. 647 ರೂಪಾಯಿ 637 ರೂಪಾಯಿನ ಕೊಟ್ಟ ಮನೆಯಿಂದ. ಸೊ ಇವಾಗ ಓಲಾದಲ್ಲಿ ಪ್ರೈಮಲ್ಲಿ ಕೊಟ್ಟಿದ್ದಾನೆ ಡ್ಯೂಟಿನ, ಟರ್ಮಿನಲ್ 1ಇಂದ. ಸೊ ಬಂದಿದ್ದೀನಿ ನೋಡಿ ಗಾಡಿಗಳು ಎಷ್ಟಿದ್ದಾವೆ ಅಂತ. ಆ್ಯಕ್ಚುಲಿ ಅಲ್ಲಿದ್ದೆ ನಾನು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಡೌನ್ ರೋಡ್ ಬರುತ್ತಲ್ಲ ಪಿಕಪ್ಗೆ ಬರೋಕ್ಕೆ ಓಲೋದು. ಸೊ ಅಲ್ಲಿದ್ದಿದ್ದು. ಅಲ್ಲಿಂದ ಇವಾಗ ಒಳಗಡೆ ತನಕ ಬಂದಿದ್ದೀನಿ. 2, 4, 6, 8 ಇನ್ನೊಂದು 12 ಗಾಡಿ ಏನೋ ಇದ್ದಾವೆ ನನ್ನ ಮುಂದೆ. ಸೊ ಮೂಮೆಂಟ್ ಇದೆ, ಪರವಾಗಿಲ್ಲ. ಸೊ ನೋಡೋಣ ಎಲ್ಲಿಗೆ ಬೀಳುತ್ತೆ ನೆಕ್ಸ್ಟ್ ಇಲ್ಲಿಂದ ಡ್ಯೂಟಿ ಏನು ಅಂತ. ಸೊ ಫ್ರೆಂಡ್ಸ್, ಏರ್ಪೋರ್ಟಿಂದ ಮಾರ್ತಳ್ಳಿ ಒಂದು ಡ್ಯೂಟಿ ಇತ್ತು. ಕರ್ಕೊಂಬಂದೆ ಕಸ್ಟಮರ್ನ, ಡ್ರಾಪ್ ಮಾಡಿದೆ. 819 ರೂಪಾಯಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿರೋದು ನಾನು. 230 ರೂಪಾಯಿ ಓಲಾ ಫೀ ಅಂತ ಕಟ್ ಮಾಡೋನೆ. 230 ರೂಪಾಯಿ ಅವನೇ ತಿನ್ಕೊಂಡ್ಬಿಡ್ತಾನೆ ಗಾಡಿಯಲ್ಲಿ ನಿಲ್ಸೋದಕ್ಕೆ. ಎಷ್ಟು ಕೊಟ್ಟವ್ನು ನೋಡಿ, 544 ರೂಪಾಯಿ 44 ಕಿಲೋಮೀಟ್ರಿಗೆ. 11 ರೂಪಾಯಿ ಕಿಲೋಮೀಟ್ರು ಏರ್ಪೋರ್ಟಿಂದ ಅಣ್ಣ ಕೊಟ್ಟಿರೋದು. 11 ರೂಪಾಯಿ ಕಿಲೋಮೀಟ್ರು. ಯಾವ ಥರ ವರ್ಕೌಟ್ ಆಗುತ್ತೆ ಏನೋ ಗೊತ್ತಿಲ್ಲ ನಮಗಂತೂ ನಿಜವಾಗ್ಲೂ. ಅಲ್ಲಿಂದ ಇಲ್ಲಿಗ ಟ್ರಾಫಿಕಲ್ಲಿ 2 ಪಾಯಿಂಟ್ CNG ಹೋಗೈತೆ ಗಾಡಿದು. ಇವನು ನೋಡಿದ್ರೆ ಹಿಂಗೆ ಕೊಟ್ಟವನೆ ರೇಟು. 544 ರೂಪಾಯಿ ಕೊಟ್ಟವನೆ. ಮೈನಸ್ ಮಾಡಿ ಕುತ್ಕೊಂಡವನೆ. ಇವಾಗ ಡ್ಯೂಟಿನೇ ಬೀಳಲ್ಲ ಇನ್ನೊಂದು ಮಾದ್ರೆ. ಆ ಥರ ಮಾಡಾಕವನೆ. ನಮ್ಮ ಮನೆಯಿಂದ ಹೋಗಿದ್ದೆ ಪರವಾಗಿಲ್ಲ ಗುರು. ಓಲಾಗಿದ್ದಲ್ಲಿ ನೋಡಿ 28 ಕಿಲೋಮೀಟ್ರಿಗೆ 635 ರೂಪಾಯಿ ಕೊಟ್ಟವನೆ. 28.5 ಕಿಲೋಮೀಟ್ರು. ಇವನು ನೋಡಿದ್ರೆ ಇಲ್ಲಿಂದ 44 ಕಿಲೋಮೀಟ್ರು ಬಂದಿದ್ದಕ್ಕೆ ಬರೀ 544 ರೂಪಾಯಿ. ಆ ಏರ್ಪೋರ್ಟಲ್ಲಿ ಎತ್ಕೊಳೋದೇ ವೇಸ್ಟ್ ಅನ್ಸ್ಬಿಡುತ್ತೆ ನಿಜವಾಗ್ಲೂ ಡ್ಯೂಟಿನ. ಸುಮ್ಮನೆ ಎತ್ಕೊಂಡು ಇವನು ಈ ಥರ ಕೊಡೋ ರೇಟ್ಗೆ ನಾವೇನೋ ಆಗುತ್ತೆ ಅನ್ಕೊಂಬಂದ್ರೆ ಇಲ್ಲಿ ಏನೋ ಆಗೋಗಿರುತ್ತೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಡ್ಯೂಟಿ ಇನ್ನೂ ಇಷ್ಟೊತ್ತಾದರೂ ಬರೀ 1,000 ಆಗೈತೆ ಅಷ್ಟೇ. ಅಂದರೆ ಏನು ಮಾಡೋಣ ಹೇಳಿ ನಾವು. ಮಾರ್ತಳ್ಳಿಯಿಂದ ಆನಂದರಾವ್ ಸರ್ಕಲ್ ಒಂದು ಡ್ಯೂಟಿ ಬಿದ್ದಿತ್ತು ರ್ಯಾಪಿಡೋದಲ್ಲಿ. ಸೊ ರ್ಯಾಪಿಡೋದಲ್ಲಿ ಎತ್ಕೊಂಡು ಬಂದೆ. ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಇವಾಗ ಓಲಾಗಿ ಏನೋ ರೋಗ ಬಂದೈತೆ, ಡ್ಯೂಟಿ ಆನ್ ಆಗ್ತಾಯಿಲ್ಲ. ಅನೇಬಲ್ ಟು ಗೋ ಆನ್ ಡ್ಯೂಟಿ ಅಂತ ತೋರಿಸ್ತೈತೆ ನೋಡಿ. ಹಿಂಗೆ ಬರ್ತೈತೆ. ಏನು ರೋಗ ಬಂದೈತೋ ಗೊತ್ತಿಲ್ಲ ಓಲಾಗೆ. ಸಬ್ಸ್ಕ್ರಿಪ್ಷನ್ ಐತೆ ನೋಡಿದ್ರೆ ನೈಟ್ ತನಕ. ಇವಾಗ ನೋಡ್ರೆ ಡ್ಯೂಟಿ ಆನ್ ಆಗ್ತಾಯಿಲ್ಲ. ಅದೇನೇನು ರೋಗ ಬಂದಿರ್ತಾವೋ ಇವಕ್ಕೆಲ್ಲ ಏನೇನು ಆಗಿರ್ತಾವೋ ಒಂದು ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರೆ ಪಿಕಪ್ಪು ಬೇಜಾನ್ ದೂರ ಬೀಳ್ತೈತೆ. ಬನ್ನಿ ಒಂದು ಕಡೆ ಸೈಡಲ್ಲಿ ಎಲ್ಲರೂ ಗಾಡಿ ಹಾಕ್ಕೊಂಬಿಟ್ಟು ವೆಯ್ಟ್ ಮಾಡೋಣ ಡ್ಯೂಟಿಗೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆನಂದರಾವ್ ಸರ್ಕಲ್ ಡ್ರಾಪ್ ಆದಮೇಲೆ ಮಂತ್ರಿ ಮಾಲ್ ತನಕ ಖಾಲಿ ಬಂದೆ. ಯಾವುದೋ ಡ್ಯೂಟಿ ಬೀಳಲಿಲ್ಲ ಅಲ್ಲಿ. ಸೊ ಮಂತ್ರಿ ಮಾಲ್ ತನಕ ಖಾಲಿ ಬಂದೆ. ಆಮೇಲೆ ಅಲ್ಲಿಂದ ಯಶವಂತಪುರ ಅಂತೀನಿ, ಮಲ್ಲೇಶ್ವರಂ 13th ಕ್ರಾಸಿಂದ ಅನಂತಪುರ ಗೇಟು ರಮಣಾಶ್ರೀ ಕ್ಯಾಲಿಫೋರ್ನಿಯಾ ಒಂದು ಡ್ಯೂಟಿ ಬಿತ್ತು ನಮ್ಮ ಎದುರಲ್ಲಿ. ಸೊ 433 ರೂಪಾಯಿ ಕೊಟ್ಟ. ಅದಕ್ಕೆ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಇವಾಗ 9 ಗಂಟೆ. ಇವಾಗ ಮತ್ತೆ ಹೋಗ್ತಾಯಿದ್ದೀನಿ ಡ್ಯೂಟಿಗೆ. ಸೊ ನೋಡೋಣ ಮತ್ತೆ ಇವಾಗ ಎಲ್ಲ ಡ್ಯೂಟಿ ಬೀಳ್ತವೆ ಏನು ಅಂತ. ಬಿದ್ದರೆ ಒಳ್ಳೆಯದು. ನೈಟ್ ಟೈಮಲ್ಲಿ ರೋಡ್ ಖಾಲಿ ಇರುತ್ತೆ. ಪಟ 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 ಮಾಡಿಕೊಂಡು 1,000 ಮಾಡ್ಕೊಂಡು ಮನೆಗೆ ಬರ್ಬೋದು. ಸೊ ನೋಡೋಣ ಡ್ಯೂಟಿ ಬೀಳುತ್ತಾ ಹೆಂಗೆ ಏನು ಎಲ್ಲಕ್ಕೆ ಬೀಳುತ್ತೆ ಅಂತ. ಸೊ ಸಿಗ್ತೀನಿ ಮತ್ತೆ ಡ್ಯೂಟಿ ಬಿದ್ದ ನಿಮಗೆ. ಸೊ ಅಲ್ಲಿಂದ ಬಂದಮೇಲೆ ಮಾಲ್ ಆಫ್ ಏಷ್ಯಾ ತನಕ ಖಾಲಿ ಬಂದೆ ಮನೆಯಿಂದ. ಎಲ್ಲೂ ಡ್ಯೂಟಿ ಬೀಳಲಿಲ್ಲ.
ಸೊ ಮಾಲ್ ಆಫ್ ಏಷ್ಯಾದಿಂದ ಒಂದು 2 ಡ್ಯೂಟಿ ಮಾಡಿದೆ ಅಲ್ಲೇ ತಲಕಾವರಿ ಲೇಔಟ್ ಒಂದು ಒಂದೇ ಕಿಲೋಮೀಟ್ರ್ ಇದ್ದಿದ್ದು 120 ರೂಪಾಯಿ ಕೊಟ್ಟ ರ್ಯಾಪಿಡೋದಲ್ಲಿ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ವಿದ್ಯಾರಣ್ಯಪುರವಿತ್ತು MS ಪಳ್ಳಿ ರೋಡು. ಸೊ ಅದನ್ನು ಡ್ರಾಪ್ ಮಾಡಿದೆ. ಅದನ್ನು ಡ್ರಾಪ್ ಮಾಡಿ ಇಷ್ಟು ತನಕ ವೇಟ್ ಮಾಡಿದೆ. ಟೈಮ್ 12:41 ಆಗಿದೆ. ಸೊ ಯಾವುದೂ ಡ್ಯೂಟಿ ಇಲ್ಲ, ಹಂಗಾಗಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಇಷ್ಟೇ 12:30 ಒಳಗಡೆ ಡ್ಯೂಟಿ ಏನಿದ್ರು, ಅದಾದಮೇಲೆ ಡ್ಯೂಟಿಗಳು ಬೀಳಲ್ಲ. ಸೊ ಹಂಗಾಗಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಸಿಗ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ. ನಾಳೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಮಾವಾಸ್ಯೆ ಇರೋದ್ರಿಂದ. ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ಬರಬೇಕು. ನೀಟಾಗಿ ವಾಶ್ ಗೀಶ್ ಮಾಡಿ ಪೂಜೆ ಮಾಡಿಕೊಂಡು ಸೊ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.